Hidden, forever on fire. ಹೈ ಸೆಕ್ಯೂರಿಟಿ ಸೆಲ್ನಿಂದ ದರ್ಶನ್ ಆಚೆ ಬರ್ತಾ ಇದ್ದಂತೆ ಡಿ ಬಾಸ್ ಅಂತ ಹೇಳಿ ಜೋರಾಗಿ ಘೋಷಣೆ ಕೇಳಿ ಬಂದಿದೆ. ಅಲ್ಲಿ ಜೈ ಡಿ ಬಾಸ್ ಅಂತ ಹೇಳಿ ನಟ ದರ್ಶನ್ ಅಭಿಮಾನಿಗಳು ಅಲ್ಲಿ ಹೋಗಿದ್ದಾರೆ. ಅಭಿಮಾನ ಜೋರಾಗಿತ್ತು, ಅಭಿಮಾನಿಗಳ ಜೈಕಾರ ಕೂಡ ಜೋರಾಗಿತ್ತು. ಅಭಿಮಾನಿಗಳ ಹತ್ರ ಕರಿತಾ ಇದ್ದಂತೆ ನಟ ದರ್ಶನ್ ಅವರ ಕಡೆಗೆ ಒಂದು ಮುಗುಳ್ನಗೆ ಬೀರಿದ್ದಾರೆ. ಕೈನಲ್ಲಿ ಬ್ಯಾಗ್ ಹಿಡ್ಕೊಂಡು ಬಂದಿರೋದು ದರ್ಶನ್. ಪ್ರತಿ ಬಾರಿ ಕೂಡ ಈ ಕಡೆಯಿಂದ ಹೋದ ವಾರ ಅಥವಾ ಹೋದ ಗುರುವಾರ ಏನು ಕೊಟ್ಟಿರ್ತಾರೋ ದರ್ಶನ್ಗೆ ಬ್ಯಾಗ್ನಲ್ಲಿ, ಬಹುಶಃ ಅದನ್ನು ವಾಪಸ್ ಮಾಡೋಕ್ಕೆ ಕೂಡ ಬಂದಿರ್ತಾರೆ. ಈ ಕಡೆಯಿಂದ ಮತ್ತೇನು ಕೊಡ್ತಾರೆ ಅದನ್ನು ತೊಗೊಂಡು ಹೋಗೋದು ವಾಡಿಕೆ. ಪೂರ್ತಿ ಅದೆಲ್ಲವನ್ನು ಕೂಡ ಚೆಕ್ ಮಾಡೇ ಕೊಡ್ತಾರೆ. ಏನೇ ತಂದರೂ ಬಿಟ್ಬಿಡಲ್ಲ. ಅಲ್ಲಿ ಕೆಲವನ್ನ ಒಳಗಡೆ ಅಲೋ ಮಾಡ್ತಾರೆ, ಕೆಲವನ್ನ ಅಲೋ ಮಾಡಲ್ಲ. ಮೊದಲಿಗೆ ಅವ್ರಿಗೂ ಗೊತ್ತಿರಲ್ಲ, ಏನೋ ತಂದುಬಿಟ್ಟಿರ್ತಾರೆ. ಆದರೆ ಆಮೇಲೆ ಅವ್ರಿಗೂ ಗೊತ್ತಾಗಿರುತ್ತಲ್ಲ ಯಾವುದನ್ನ ಒಳಗಡೆ ಬಿಡ್ತಾರೆ, ಯಾವುದನ್ನ ಒಳಗಡೆ ಬಿಡಲ್ಲ ಅಂಥೇಳಿ. ಅದೇ ಥರ ಈ ಬಾರಿ ಕೂಡ ತಂದಿರ್ತಾರೆ. ಡ್ರೈ ಫ್ರೂಟ್ಸು, ಬೇಕರಿ ತಿಂಡಿಗಳು, ಅದು ಇದು ಅಂತ ಹೇಳಿ ಕೈನಲ್ಲಿ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರೆ ದರ್ಶನ್. ಸಂದರ್ಶಕರ ಕೊಠಡಿಯಲ್ಲಿ ಪತ್ನಿ ಮತ್ತು ಸ್ನೇಹಿತರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅವರು. ಒಂದು ಮೇಜರ್ ಇಶ್ಯೂ ಅಲ್ಲಿ ಬೆನ್ನು ನೋವುದೇ ವಿಚಾರ ಆಗಿರುತ್ತೆ. ಅಲ್ಲಿ ಪತ್ನಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸ್ನೇಹಿತರು ಕೂಡ ಬಂದಿದ್ದಾರೆ. ಒಂಥರ ಅದು ಮಾನಸಿಕ ಬೆಂಬಲ ಅವೆಲ್ಲವೂ ಕೂಡ. ಯಾರೊಬ್ಬರು ಬರ್ತಾರೆ ಅಂತ ಹೇಳಿದಾಗ ಆ ವ್ಯಕ್ತಿ ಕೂಡ 4 ದಿನಗಳ ಕಾಲ ಯಾರ ಸಂಪರ್ಕನೂ ಇಲ್ಲದೆ ಇರಬೇಕಾಗತ್ತಲ್ಲ ಜೈಲಲ್ಲಿ. ಈ ರೀತಿ ವಾರಕ್ಕೆ ಒಮ್ಮೆನೋ 2 ಬಾರಿನೋ ಒಂದಷ್ಟು ಜನ ಬಂದಾಗ, ನನ್ನ ಜೊತೆಗೆ ಯಾರೋ ಇದ್ದಾರಪ್ಪ, ಈ ಥರದ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇದೆ, ನನಗೆ ಸಹಕರಿಸ್ತಾರೆ ಇವರು, ನನ್ನ ಸಹಾಯಕ್ಕಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತಕ್ಕಂಥ ಕೆಲಸಗಳಿವೆಲ್ಲವೂ ಕೂಡ ಅದು ನಡೀತಿದೆ.